ಬಾಗಲಕೋಟೆ ಜಿಲ್ಲೆ ಪುರಸಭೆ ಕಾರ್ಯಾಲಯ ಹುನಗುಂದದ ಸನ್ 2025ರಿಂದ 26ನೇ ಸಾಲಿನ ಅಯವ್ಯಯ ಅಂದಾಜು ಪತ್ರಿಕೆಯ ವರದಿ ಮಂಡನಾ ಸಭೆಯು ದಿನಾಂಕ ಮಾರ್ಚ್ 25, 2025ರಂದು ಅಪರಾಹ್ನ 12 ಗಂಟೆಗೆ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಅಧ್ಯಕ್ಷತೆಯಲ್ಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರ ಉಪಸ್ಥಿತಿಯಲ್ಲಿ ಪುರಸಭೆಯ ಸಭಾಂಗಣದಲ್ಲಿ ಜರುಗಿತು. ಈ ಒಂದು ಸಭೆಯಲ್ಲಿ ಲೆಕ್ಕಾಧಿಕಾರಿಗಳಾದ ಆರ್.ಎಚ್. ಮುಲ್ಲಾರು, ಕೆಮೆಫ್ ಕಾಯ್ದೆ 79 ರಡಿಯ ನಿಯಮ 132 ಉಪಬಂಧ 1 ರಡಿಯಲ್ಲಿ 23ರಿಂದ 24ನೇ ಸಾಲಿನ ಲೆಕ್ಕ 2024ರಿಂದ 25ನೇ ಚಾಲ್ತಿ ವರ್ಷದ ಅಯವ್ಯಯದ ಅಂದಾಜು ಲೆಕ್ಕ ಶೀರ್ಷಿಕೆ ಮತ್ತು ಡಿಸೆಂಬರ್ವರೆಗಿನ ಲೆಕ್ಕ ಶೀರ್ಷಿಕೆ ಹಾಗೂ ಪರಿಷ್ಕೃತ ಅಯವ್ಯಯ ಅಂದಾಜು ನಂತರ ಮುಂಬರುವ ವರ್ಷದ ಅಯವ್ಯಯ ಅಂದಾಜು ಇರುವ 49 ಪುಟಗಳ ವರದಿಯನ್ನು ಸಭೆಯಲ್ಲಿ ಸುದೀರ್ಘೋದಿ ಮಂಡಿಸಿದರು. ನಂತರ ಬಜೆಟ್ ಮೇಲಿನ ನಡೆದ ಚರ್ಚೆಯಲ್ಲಿ 6 ಲಕ್ಷ ವೆಚ್ಚದ ಮೇಲ್ಸೇತುವೆಗಳು ಮತ್ತು ಸೇತುವೆಗಳು ಹಾಗೂ 1 ಲಕ್ಷ ರೂಪಾಯಿಗಳ ನೆರೆನೀರು ಹರಿಯುವ ಚರಂಡಿಗಳು, ತೆರೆದ ಮತ್ತು ಮಳೆನೀರು ಚರಂಡಿಗಳು, ಕಿರುಸೇತುವೆಗೆ ಹಾಗೂ ಸುಮಾರು 55 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶೌಚಾಲಯ ಕಾಮಗಾರಿಗಳು ಸೇರಿ ಇತರೆ ಕಾಮಗಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಬಗ್ಗೆ ಕೈಗೊಂಡ ಸ್ಥಳದ ಬಗ್ಗೆ ಸದಸ್ಯರಾದ ಚಂದ್ರಪ್ಪ ತಳವಾರ, ಮೈನುದ್ದೀನರೋಣದರು ಪ್ರಶ್ನಿಸಿದರು. ಹಾಗೂ ಖಾತೆಯುತ್ತಾರೆ ನೀಡದೆ ಶಾಸಕರು ಬೇಡೆಂದಿದ್ದಾರೆಂದು ಸುಳ್ಳು ಹೇಳಿ ಅವರ ಹೆಸರು ಎಳೆತಂದು ಏಕೆ ಅಪಪ್ರಚಾರ ಮಾಡುತ್ತಿದ್ದಿರಿ ಎಂದು ಪ್ರಶ್ನಿಸಿದರಲ್ಲದೆ ಜಿಲ್ಲೆಯೆಲ್ಲ ತಾಲೂಕು ಮತ್ತು ಗ್ರಾಮ ಪಂಚಾಯತಗಳಲ್ಲಿ ಉತಾರೆಗಳನ್ನು ನೀಡುತ್ತಿದ್ದರೂ ಸಹ ಎ ಖಾತೆ ಮತ್ತು ಬಿ ಖಾತೆ ತಾಂತ್ರಿಕತೆಯ ನೆಪ ಮಾಡಿ ಏಕೆ ಮರೆಮಾಚಿ ಮುಂದೆ ಸಾಗಹಾಕುತ್ತಿದ್ದಿರಿ ಎಂಬ ಆಕ್ರೋಶಭರಿತ ಪ್ರಶ್ನೆಗಳು ಪ್ರಸ್ತಾಪವಾದವು. ನಂತರ ಪಟ್ಟಣದಲ್ಲಿ ಚರಂಡಿಗಳು ಹೂಳು ತುಂಬಿ ನೀರು ಸರಾಗವಾಗಿ ಸಾಗದೆ ಬಿರುಬೇಸಿಗೆಯಲ್ಲಿ ಮನೆ ಮುಂದೆ ಒಂದೆಡೆ ದುರ್ವಾಸನೆ ಹಾಗೂ ಕಲುಷಿತ ವಾತಾವರಣದಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಯಿದ್ದು ಗಂಭೀರವಾಗಿ ಶುಚಿತ್ವ ಆರೋಗ್ಯ ನೈರ್ಮಲ್ಯಕ್ಕೆ ಒತ್ತು ಕೊಟ್ಟು ಸಾರ್ವಜನಿಕರ ಸುರಕ್ಷತೆ ಖಾತ್ರಿಪಡಿಸುವ ಕೆಲಸವೇ ಆಗುತ್ತಿಲ್ಲ. ಹಾಗಾಗಿ ವಾರ್ಡಿನ ಜನತೆ ಪ್ರಶ್ನಿಸಿದರೆ ನಮ್ಮ ಬಳಿ ಉತ್ತರವಿಲ್ಲದೆ ತಲೆ ತಗ್ಗಿಸಿಕೊಂಡು ಓಡಾಡುವ ಗತಿ ನಮ್ಮದಾಗಿದೆ ಎಂದು ನೋವು ತೋಡಿಕೊಂಡರು. ಏತನ್ಮಧ್ಯೆ ಸದಸ್ಯರಾದ ಶ್ರೀಮತಿ ಖೈರುನಬಿ ನಾಯಕರು ಖಬರಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ವಿದ್ಯುತ್ ದೀಪ ಅಳವಡಿಕೆ ಹಾಗೂ ಸಮರ್ಪಕ ರಸ್ತೆ ಕಲ್ಪಿಸುವಂತೆ ಆಗ್ರಹಿಸಿದರು. ಈಬ್ಜೆಟ್ ಸಭೆಗೆ ಕೋರಮ ಭರ್ತಿಯಾಗದೆ ಕೇವಲ ಬೆರಳೆಣಿಕೆಯ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರ ನಡುವೆಯೂ ಪಟ್ಟಣದ ವಾರ್ಡುಗಳಲ್ಲಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಗಂಭೀರ ಚರ್ಚೆಗೆ ಸಾಕ್ಷಿಯಾಯಿತು. ಈ ಸಾಲು ಸದಸ್ಯರ ಸಮಸ್ಯೆಗಳ ಪ್ರಶ್ನೆಗೆ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನೀಡಿದುತ್ತರವು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಸಾರ್ಥಕವಾಗುತ್ತದೆ. ಆದರೆ ಬಹುದಿನಗಳಿಂದ ಅದೇ ಸಬೂಬುಗಳ ಅದೇ ಹಾಡಿದ್ದೇ ಹಾಡು ಕಿಸ್ವಾಯಿಂತೆ ಜನಕಳೆದೊಂದು ವರ್ಷದಿಂದ ಒಂದಿಲ್ಲ ಒಂದು ಸಮಸ್ಯೆಯ ಪರಿಹಾರ ಸಿಗದೆ ಜನತೆ ತತ್ತರಿಸಿ ಹೋಗಿದ್ದಂತೂ ಸುಳ್ಳಲ್ಲ. ಆ ಬೆನ್ನಲೆಯಲ್ಲಿ ಗರಬಡಿದಾಡಳಿತಕ್ಕೆ ಎಚ್ಚರಿಸುವವರು ಯಾರು ಎಂದುಹಾದಿ ಬೀದಿಯಲ್ಲಿ ನೋವು ತೋಡಿಕೊಂಡು ಜನ ಅಲೆದಾಡುವುದನ್ನು ಗಮನಿಸಿದರೆ ಕಾಲವೇ ಉಸಿರುಗಟ್ಟಿದ ವಾತಾವರಣವು ತಿಳಿಗೊಳಿಸಬೇಕೆಂಬುದು ಪ್ರಸ್ತುತ ಸಮಸ್ಯೆಗಳು ಸಾಕ್ಷೀಕರಿಸುತ್ತವೆ. ನಂತರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀರು ಪ್ರಸಕ್ತ ಸಾಲಿನ ಅಂದಾಜು ಪತ್ರಿಕೆ ವರದಿ ಮಂಡಿಸುತ್ತಾ ರಾಜಸ್ವ ಸ್ವೀಕೃತಿಗಳು 9,48,48,996 ರೂಪಾಯಿಗಳು ಹಾಗೂ ಬಂಡವಾಳ ಸ್ವೀಕೃತಿಗಳು 3,63,50,000 ರೂಪಾಯಿಗಳು, ನಂತರ ಅಸಾಧಾರಣ ಸ್ವೀಕೃತಿಗಳು 6,61,20,000 ರೂಪಾಯಿಗಳು, ನಂತರ ರಾಜಸ್ವ ಪಾವತಿಗಳು 9,80,74,000 ರೂಪಾಯಿಗಳು, ನಂತರ ಬಂಡವಾಳ ಪಾವತಿಗಳು 4,21,070,000 ರೂಪಾಯಿಗಳು, ಅಸಾಧಾರಣ ಪಾವತಿಗಳು 5,98,40,000 ರೂಪಾಯಿಗಳಿಂದ ಒಟ್ಟು ಅಂದಾಜು ಸ್ವೀಕೃತಿಗಳು 20,6,18,996 ರೂಪಾಯಿಗಳು ಹಾಗೂ ಒಟ್ಟು ಅಂದಾಜು ಪಾವತಿಗಳು 20,84,00,000 ರೂಪಾಯಿಗಳು ಹಾಗೂ ಒಟ್ಟು ಉಳಿತಾಯ ಅಯವ್ಯಯವು 5,34,596 ರೂಪಾಯಿಗಳಿವೆಂದು ಅಂಕಿಸಂಖ್ಯೆಯ ವರದಿಯನ್ನು ಸಭೆಯಲ್ಲಿ ವರದಿ ಮಂಡಿಸಿದರು. ನಂತರ ಅಧ್ಯಕ್ಷರು ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಸದಸ್ಯರು ಅಧಿಕಾರಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು. ಈ ಒಂದು ಸಭೆಯಲ್ಲಿ ಸದಸ್ಯರಾದ ಮಹೇಶ ಬೆಳ್ಳಿಹಾಳ, ನಾಮನಿರ್ದೇಶಿತ ಸದಸ್ಯರಾದ ರಾಜು ಹುನಗುಂದಿತರೆ ಸದಸ್ಯರು ಹಾಗೂ ಸಿಬ್ಬಂದಿ ಮೇಲ್ವಿಚಾರಕರಾದ ಎಂಎಸ್ ಕಳ್ಳಿಗುಡ್ಡ, ಕಂದಾಯ ನಿರೀಕ್ಷಕರಾದ ಶ್ಯಾಮಸುಂದರ ತಳ್ಳಿಕೇರಿ, ಹಿರಿಯ ಅಭಿಯಂತರರಾದ ಜಿಎಲ್ ಬಂಡಿಯುಡ್ಡರ, ಕಂದಾಯ ಅಧಿಕಾರಿಗಳಾದ ಮುತ್ತಪ್ಪಲಮಾಣಿ ಸೇರಿದಂತೆ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದಕ್ಕೆ ನಾವು ಅಧ್ಯಕ್ಷರು ಏನೈತಿ ನಾವು ಪ್ರಯತ್ನ ಕೈಲಿ ಇನ್ನೊಂದು ದಿವಸ ಒಂದು ಮುಂದಿನ ದಿನಗಳು ಬಡ ಬಡ ಕರೆಸ್ಟೇಷನ್ ಸದಸ್ಯರಿದ್ದಾರೆ ಕೆಲಸ ಮಾಡ್ತಾರೆ. ಈಗ ಆಯ್ತು ಮಾಡಿ ಸೆಂಟ್ರಲ್ ಮಾರ್ಕೆಟ್ಗೆ ಇಳಿಯಕ್ಕೆ ರಸ್ತೆ ಅದು ಏನೋ ಸ್ಲ್ಯಾಬ್ ಹಾಕಿ ಹೋಗಕ್ಕೆ ಬರೋಕೆ ಅನುಕೂಲ ಮಾಡ್ತದೆ. ಅದು ಹಂಗಾಗಿ ಶಿಫ್ಟ್ ಮಾಡ್ತಂದ್ರು ಅದು ಮಾಡಿ ಅಂತ ಒಂದು ನಿಧಿ ಇದೆ ಸರ್. ಅದರಲ್ಲಿ 35 ಲಕ್ಷ ರೂಪಾಯಿ 3 ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ. ಕೆಲವೇ ದಿನಗಳಲ್ಲಿ ಬಂದು ಅದನ್ನು ಜಮಾ ಆಗುತ್ತೆ ಸರ್. ಜಮಾ ಆದ ತಕ್ಷಣ ಸಾಹೇಬ್ರ ಹೇಳಿದ್ದಾರೆ ಎಲ್ಲ ಕೆಲಸನೂ ಮಾಡಿಸ್ತೀವಿ. ಮಾರ್ಚ್ ಅಂದು ಎಲ್ಲರೂ ತುಂಬಿರ್ತಾವೆ, 1000 ರೂಪಾಯಿ ಇರ್ತಾವೆ, ಮಾಡೋದು ಭಾಳ ತೊಂದರೆ. ಆನಂತರ ಲೇಔಟ್ ಓನರ್ಗೆ ಹೊರತುಪಡಿಸಿ ಉಳಿಕೆದವ್ರಿಗೆ ಕೊಟ್ಟು ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಅಂತ ಕೊಟ್ಟು ನನ್ನ ವೈಯಕ್ತಿಕ ಭಾಳ ತೊಂದರೆ ಇದೆ. ಅಧ್ಯಕ್ಷರು ಏನಾಗಿತ್ತು ಅಂದರೆ ಗೊತ್ತಾಗ್ತು, ಎ ಖಾತೆ ಮತ್ತು ಬಿ ಖಾತೆ ಅಂತ ಸರ್ಕಾರದವ್ರು ಮಾಡ್ಯಾರ. ಮಾಡಿದ ನಂತರ ಏನಾಗಿತ್ತು ಅಂತಂದ್ರೆ ಅದರೊಳಗೆ ಸ್ವಲ್ಪ ಚೇಂಜಸ್ ಮಾಡಿದ್ರು. ಚೇಂಜಸ್ ಮಾಡ್ಯಾರ. ಈಗ ಏನಾಗಿತ್ತು ಅಂದರೆ ಲೇಔಟ್ದಾಗ ನಾವು ಉತ್ತರ ಕೊಡ್ಬೇಕಾದ್ರೆ ಅದು ಸ್ಟ್ರೀಟ್ ಐ ಡಿ ಕೊಡ್ಬೇಕಾಗಿತ್ತು. ಸ್ಟ್ರೀಟ್ ಐ ಡಿಗಳಿಗಾಗಿ ನಾವು ಡಿ ಸಿ ಸಾಹೇಬ್ರ ಲಾಗಿನ್ ಒಳಗೆ ಆಗಬೇಕು ಅಕ್ವಾಗಿ ಅಲ್ಲಿ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಲ್ಯಾಬ್ ಬಂದ ತಕ್ಷಣ ಇಮಿಡಿಯೇಟ್ ಎಲ್ಲ ಸಮಸ್ಯೆ ಆಮೇಲೆ ಅಲ್ಲಿ ಅಲ್ತಾಫ್ ಅವ್ರ ಮನೆಯಿಂದ ಬಾಯಿ ಕಟ್ಟಿ ಅವ್ರ ಮನೆಯಿಂದೆಲ್ಲ CC ರೋಡ್ ಆಗೋದಿತ್ತು, ಅದು ಮಾಡಿಲ್ಲ. ಆಮೇಲೆ ಅಲ್ಲಿ ಅಭಿನಂದ ದರ್ಗಾಲಿ ಅಲ್ಲಿ ಇದು ಹಾಕಬೇಕು ಮರ್ಕುರಿ, ಅಲ್ಲಿ ಹಾಕಿಲ್ಲ. ಸತ್ತವ್ರಿಗೆ ಹ್ಯಾಂಗೆ ತೊಗೊಂಡು ಹೋಗ್ಬೇಕಲ್ಲಿ ಕತ್ತಲ್ದಾಗ ಕಂಬ ಐತಿ ಲೈಟ್ ಹಾಕಿಸ್ಬೇಕು. ಈಗ 7 ವರ್ಷ ಅದು ಒಂದು ವಾರ ಗಂಟೆ ಅಲ್ರಿ, ಒಂದು ತಿಂಗಳಾದ್ರೂ ಹಾಕೋದಿಲ್ಲ. ಏನು ಹಾಕಂಗಿಲ್ಲ. ನಡ್ಸಕ್ಕೆ ಹಾಕಿದ ಮೇಲೆ 3-4 ದಿವಸದ ಮೇಲೆ ಹೋಗಿ ಮಾಡಿದ್ದಾರೆ. ಆಮೇಲೆ ನೀವು ಮಾಡಿದಾಗ ನಿರ್ವಹಣೆ ವೆಚ್ಚ ಕಡಿ ಹಾಕ್ಸಿರಿ. ಅದು ರೋಡ್ ಏನು ರೋಡ್ ನಾನೇ ಬಿದ್ದೀನಿ ಆ ಸರಿ. ಈಗ ನಿಮ್ದು ಅದು ವಾರ್ಡ್ ಕಿತ್ತೀನಿ ಅಂತಾರೆ. ಎಷ್ಟು 8 ತಿಂಗಳಾಯ್ತು. ಕಡಿ ಅಲ್ಲ ಹಾಗಾಗಿ ಅದು ಕಂಬ ಕಿತ್ತಿಲ್ಲ. ಯಾವಾಗ ಹಾಕಿಸ್ಬೇಕು ಯಾವಾಗಿಲ್ಲ. 7 ವರ್ಷ ಆಯ್ತು ಈಗ. ಏನೋ ನಡೆದು ರೆಡಿ ಮಾಡಿದ್ರಿ ಅಂತ ಅಂಟಿ ಸರ್ ಸಂಗೀತ ನಷ್ಟ ಮಾಡಾರೆ ಗಾಡಿ ಮ್ಯಾಲಿಂದ ಮುನ್ಸಿಪಾಲ್ಟಿ ಇಡ್ಬೇಕು. ಏನ್ ಮಾಡ್ಬೇಕ್ರಿ ಕತ್ತಲ್ದಾಗ ಹ್ಯಾಂಗ್ ಮಾಡ್ಬೇಕಲ್ಲಿ ಮಣ್ಣು ಆಯ್ತು. ನಮ್ದು ಕೆಲಸನ ಏನೂ ಆಗಿಲ್ಲ. ಎಲ್ಲ ಬೇಕತ್ತಾರಲ್ಲಿ ಓಡಿ ಕೆಲಸ. ಯಾವ ಅಧ್ಯಕ್ಷರು ಯಾರು ಏನು ಮಾಡಿಲ್ಲ. ಹಾಕಿಸ್ರಿ ಅದು ಮೊದಲ ಅದು ನಿಮ್ಮ ವಾರ್ಡ್ನ್ಯಾಗ ಅದು ಮೊದಲು ರೋಡ್ ಮಾಡಿಸ್ರಿ. ಅದು ಬಜೆಟ್ ಅದ್ರ ಒಂದು 5% ಸೇವ್ ಆಗೈತಿ. ಈಗ SC ST ಹೇಳಿ ಅಂಗವಿಕಲರ ಹೇಳಿ ಒಂದೊಂದು ಎಷ್ಟು ಪ್ರಮಾಣದಾಗ ಖರ್ಚು ಮಾಡಿದ್ರಿ, ಎಷ್ಟು ಪ್ರಮಾಣದಾಗ ಖರ್ಚು ಮಾಡಿಲ್ಲ ಅನ್ನೋದು ಇನ್ನೂ ತನಕ ಒಮ್ಮೆ ಹೇಳಿಲ್ಲ. 5 ವರ್ಷದೊಳಗೂ ಒಮ್ಮೆ ಹೇಳಿಲ್ಲ. ಬರೀ ನಾವು ಇಷ್ಟು ಇಟ್ಕೊಂಡಿರಿ ಅಂತ ಹೇಳ್ತೀವಿ ಹೊರತು 24-25ನೇ ಸಾಲಿಗೆ ಸ್ಥಳೀಯ ನಿಧಿ ಒಳಗೆ ಶೇಕಡಾ 24.8 ಕೊಟ್ಟು 1,60,9,000 ರೂಪಾಯಿ ಇಟ್ಕೊಂಡಿದೆ ಸರ್. ಅದರೊಳಗೆ ಸರ್ ಪೌರ ಕಾರ್ಮಿಕರಿಗೆ ಶಿಕ್ಷಣ ಇದು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಸಹಾಯ ನೀಡುವುದು 38,000 ರೂಪಾಯಿ ಸರ್. ಅದನ್ನು ಹೊರಗೆ ಲಿಸ್ಟ್ ಗೋಡಿ ಹೆಚ್ಚಿನ ಸರ್ 15 ದಿನ ಆಕ್ಷೇಪಣೆ ಕೊಟ್ಟಿರುವುದು ಅವನ್ನೆಲ್ಲನೂ ನಾವು ಲಿಸ್ಟ್ ಹಚ್ಚಿ ಅವನ್ನೆಲ್ಲ ಆಲ್ರೆಡಿ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇದನ್ನು ಒಂದು ಮಾಡಿ ಕೊಡ್ತೀವಿ ಸರ್. ಮಾಡಿಸ್ತೀವಿ ಸರ್, ಮಾಡಿಸ್ತೀವಿ ಡೆಫಿನೆಟ್ ಮಾಡಿಸ್ತೀವಿ ಸರ್. ಅಂದ್ರೆ ನಾವು ಬಂದು ಒಂದು ಕ್ಲಿಯರ್ ಮಾಡಿ ಎಲ್ಲ ಇಲ್ಲ ಅತಿಯಾದದ್ದು ಹೊರದಿತ್ತಂದ್ರೆ ಇಲ್ಲ ಹೊಲಿಬೋದಾಗಿತ್ತು. ಆಡಳಿತ ವ್ಯವಸ್ಥೆ ಇಲ್ಲಿ ಕಟ್ಟಿಬಿಟ್ಟಿದೆ, ಹೊಲಿಯಂತ ವ್ಯವಸ್ಥೆ ಇಲ್ಲ. ಏನು ಇಷ್ಟ ನಮ್ಮ ಅನೌನ್ಸ್ ಮಾಡ್ಸಾಕತ್ತೀವಿ.
ಈ ಖಾತಾ ಬಿ ಖಾತಾ ಏನು ಬೇಕು ಎಲ್ಲ ಕೊಡ್ರಿ ಅಂತ ಕೇಳಾಕತ್ತೀವಿ. ನೀವು ಅನೌನ್ಸ್ ಮಾಡಿದ ಮೇಲೆ ಅವು ಬಂದಂಥ ಅರ್ಜಿಗಳಿಗೆ ನೀವು ಎಷ್ಟು ದಿವಸದೊಳಗೆ ಉತ್ತರ ಕೊಡ್ತೀರಿ? ಜನಸಾಮಾನ್ಯರು ನಮಗೇನು ಅನ್ನಕತ್ತಾರೆ ಗೊತ್ತಾ? ವಾರ್ಡ್ನಾಗ ನೀ ಆ ಮೆಂಬರ್ ಒಂದು ಲೆಕ್ಕಕ್ಕೆ ಮಾತಾಡಕತ್ತಾರೆ ಅಂದ್ರೆ ನಾವು ಇದಕ್ಕೆ ಏನು ಉತ್ತರ ಕೊಡಬೇಕು? ನೀವು ಅನೌನ್ಸ್ ಯಾಕೆ ಮಾಡಿಸ್ತೀರಿ? ಅರ್ಜಿ ತಗೋತೀರಿ, ಅರ್ಜಿ ತಗೊಂಡ ಮೇಲೆ ಅದನ್ನ ಇಷ್ಟು ದಿವಸದೊಳಗೆ ನೀವು ಉತ್ತರ ಕೊಡ್ತೀನಿ ಅಂದ್ರೆ ನಾವು ದಿವಸ ಕಂಡೀಷನ್ ಆಯ್ತವ್ರು ಇಷ್ಟು ದಿವಸದೊಳಗೆ ರೆಡಿ ಮಾಡಿ ನಿಮಗೆ ಈ ಖಾತಾ ಬಿ ಖಾತಾ ಉತ್ತರ ಕೊಡ್ತಾರ ಅಂತ ಹೇಳೋದು ನಮಗೆಲ್ಲ ಬೇಕಲ್ಲ. ಏನಾಗಿದೆ ಈಗ ಎ ಖಾತೆ ಮತ್ತು ಬಿ ಖಾತೆ ಮಾಡಿರ್ಬೇಕು ಸರ್. ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಸಿಸ್ಟಮ್ದೊಳಗೆ ನಮ್ಮ ಈ ತಂತ್ರಾಂಶದೊಳಗೆ ಈ ಆಸ್ತಿ ತಂತ್ರಾಂಶದಾಗ ಕೆಲವೊಂದಿಷ್ಟು ಮಾರ್ಪಾಡು ಮಾಡ್ಯಾರ ಸರ್. ರೋಡ್ ಐಡಿಗಾಗಿ ನಾವು ಡಿಸೈಡ್ಸ್ ಕಳಿಸ್ಬೇಕು ಸರ್. ಅವ್ನು ಕಳಿಸ್ಬೇಕು ಸರ್. ಅದು ಆ ತಕ್ಷಣ ಇಮಿಡಿಯೇಟ್ ಮಾಡಿ. ಒಂದು ನಿಮಿಷ ಸರ್, ಪಂಚಾಯತಿ ಒಳಗೂ ಈ ರೀತಿ ಹೇಳ್ತಾ ಇಲ್ಲ, ಎಲ್ಲ ಕಡೆ ಉತ್ತರ ಕೊಡಾಕತ್ತಾರ. ನಾವು ಸರ್ ನೀವು ಕೊಡಾಕತ್ತಿರಲ್ಲ, ಎಷ್ಟು ಜನಕ್ಕೆ ಒಳಗೆ ಎಷ್ಟು ಜನಕ್ಕೆ ಕೊಡ್ತೀರಿ ಹೇಳಿ? 1000ರಿಂದ 1200 ಮಂದಿ ಕೊಟ್ಟಾರ. ಸಾಧ್ಯನೇ ಇಲ್ಲ. ಲೇಟ್ ಆಗೋದ್ರಿಂದ ಮಾರ್ಚ್ ಏನ್ರಿ ಜನಸಾಮಾನ್ಯರಿಗೆ ಭಯಂಕರ ತೊಂದರೆ ಆಗೈತಿ. ಮೊನ್ನೆ ಕೇಳಿದಾಗ ಅಂತ ಹೇಳಿದಾರ ಅಂದ ಮೇಲೆ ಉತ್ತರ ರಿಲೀಸ್ ಆಗ್ತಾ ಇಲ್ಲ. ಯಾಕೆ ಸಾಹೇಬ್ರು ಬಂದ್ ಹಿಡಿಸ್ಯಾರ ಅಂತ ಹೇಳ್ಬಿಟ್ಟು ಈಗ ಸಾಹೇಬ್ರು ಕೊಡುವಂತ ಹೇಳಿದಾರ ಅಂತ ಹೇಳಾಕತ್ತೀರಿ, ಆದ್ರೆ ಯಾಕೆ ಕೊಡ್ತಾ ಇಲ್ಲ? ಸಾಹೇಬ್ರ ಹೆಸರು ಯಾಕಂದ್ರೆ ಬಂತು? ಅಲ್ಲ ಊರು ತುಂಬ ಹೇಳಾಕತ್ತಲ್ಲ, MLA ಅವ್ರು ಯಾಕೆ ಬಂದಿರಿಸ್ತಾರೆ? ಅವ್ರು ಕೊಡುವಂತ ಹೇಳಿದ್ಮೇಲೆ ಯಾಕೆ ಕೊಡೋದಲ್ರಿ? ಅವ್ರ ಹೆಸರು ಯಾಕೆ ಪ್ರಸ್ತಾಪ ಮಾಡಾಕತ್ತೀರಿ? ಇಲ್ಲ, ನೀವು ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಊರಾಗ ಜನ ಹೆಂಗೆ ಹೇಳ್ತಾರೆ? ಅಲ್ರಿ, ನಾನು MLA ಅವರು ಪ್ರಸ್ತಾಪ ನೀವು ಮಾಡಾಕ್ ಎತ್ತಿದೀರಿ ಅಂದ್ರೆ ಹೊರಗೆ ವಿಷಯ ಹೋಗಿರ್ತತಿ. ನೀವು ಯಾರು ಹೇಳಿರ್ಲೇಬೇಕಲ್ಲ. ನೀವು ಹೇಳಲಾರ್ದೆ ಜನ ಹೋಗಿ ಮಾತಾಡಕ್ ಅಧಿಕಾರ ಇಲ್ಲ. ಹೌದು, ಸಾಹೇಬ್ರು ಬಂದಿಡಿಸಿದ್ದೇನೆ ಅಂತ ಯಾರ ಮುಂದೂ ಹೇಳಿಲ್ಲ ಅಂತಂದು ಹೇಳಿಲ್ಲ, ಅವ್ರು ಉತ್ತರ ಕೊಡಬೇಡ ಅಂತಂದು ಹೇಳಿಲ್ಲ. ಅವರು ಇವತ್ತಿಗೆ ಉತ್ತರ ಕೊಡು ಅಂತ ಹೇಳಿದ್ರು ಇನ್ನ ಆಗ್ತಾ ಇಲ್ಲ ಅಂದ್ರೆ ಯಾಕೆ? ಲೇಟ್ ಮಾಡೋದಲ್ರಿ ಅದು. ನೋಡ್ರಿ, ಮಾರ್ಚ್ ಎಂಡಿಗೆ ಎಷ್ಟು ಜನಕ್ಕೆ ತೊಂದರೆ ಆಗತ್ರಿ ಅಧ್ಯಕ್ಷರೇ? ಮಾರ್ಚ್ ಎಂಡಿಗೆ ಈಗ ನೀವು ಇದ್ದಂಥವ್ರು ನಾವು ಇಲ್ಲಾರ್ದವ್ರು ಏನ್ ಮಾಡಕ್ಕು? ಒಂದು ಉತ್ತರ ಕೊಡು ಅಂದ್ರೆ ಕೊಡಕ್ತಾ ಇಲ್ಲ ಅಂದ್ರೆ ಅಲ್ಲ, ಪ್ರತಿಯೊಂದು ಬಾರಿ ಸಾಹೇಬ್ರು ಕೇಳಕ್ ಆಗತ್ತಲ್ರಿ? ಒಂದು ನೀವು ನಿವಾಸಿಲ್ಲದ ಮೇಲೆ ಏನ್ ಮಾಡ್ತೀರಿ? ನಮಗೇನಿಲ್ಲ ಸಾಕತ್ತಾರ ಅನ್ನೋದು ನನ್ನ ಉದ್ದೇಶ ಐತಿ. ನಾವು ಹೇಳಿಲ್ಲ ಅಂತ ಹೇಳಿದ್ರು ಅಲ್ಲಿಂದ ಫೈನಲ್ ಆರ್ಡರ್ ಬಂದಿದೆ. ಭಯಂಕರ ಬಿಸಿಲೈತಿ, ತುಂಬಿ ಒಳಗೆ ನಾರ್ತವು. ದಯಮಾಡಿ ಒಂದಿಟ್ಟು ಬೋರ್ಡ್ ಸ್ಕೆಚ್ ಮಾಡಿ ಕೆಲಸನ ಒಂದು ಸ್ವಲ್ಪ ಮಾಡ್ಸಕ್ ಪ್ರಯತ್ನ ಮಾಡಿ. ಯಾಕಂದ್ರೆ ಅದನ್ನ ನೋಡಿ ಇದು ಮಾಡೋಂಗಿಲ್ಲ, ಗೆಸ್ ಮಾಡೋದು. ದಯಮಾಡಿದ್ರೆ ಹೋಗ್ಯಾರ ಅಂತ ಮಾಡ್ರಿ. ಯಾಕಂದ್ರೆ ಬ್ಯಾಸಿ ಭಯಂಕರ ಆ ವಾಸನೆಗೆ ಮನುಷ್ಯ ಸಮುದಾಯ ಭವನ ಅಲ್ಲ ಇದು. ಈಗೇನ ಈ ಚಾರ್ಜಸ್ ಬರೀ 50 ಸಾವಿರ ಸರ್. ಆಲ್ರೆಡಿ ಈ ಎಲ್ಲಾ ಸಮಸ್ಯೆಗಳು ನಮ್ಮ ಮಳೆ ಗೊತ್ತಾರೆ. ನೆರೆ ನೀರು ಬರುತ್ತೆ, ನಳ ನೀರು ಬರುತ್ತೆ, ಚರಂಡಿ ನೀರು ಬರುತ್ತೆ, ಮಳೆ ನೀರು ಬರುತ್ತೆ. ಅವ್ನು ದೊಡ್ಡ ಮಾಡಿ ಅಲ್ಲಿ ಓಡಾಡ್ಕೊಂಡ್ರೆ ಸರ್ ಒಂದು ಸ್ವಲ್ಪ ಹೇಳಿ. 7 ಲಕ್ಷ ಖರ್ಚಿಗೆ ಇಪ್ಪತ್ತಾರನೇ
6,18,996 ಒಟ್ಟು ಅಂದಾಜು ಪಾವತಿ 20,84,400. ಆಮೇಲೆ ಒಟ್ಟು ಉಳಿತಾಯ ಅವ್ಯವ 5,34,596. ಈ ಒಂದು ಬಜೆಟಿನ ಒಂದು ಸಭೆಗೆ ಆಗಮಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಮುಖ್ಯ ಗುರುಗಳಿಗೂ ಹಾಗೂ ಪುರಸಭೆಯ ಸಿಬ್ಬಂದಿಯವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ